ಸೊ ಗುಲ್ಬರ್ಗ ಅಂತಂದರೆ ಅದರ ಊಟದ ಬಗ್ಗೆ ನಾನು ಕೇಳಲೇಬೇಕು ಇವಾಗ. ಯಾಕೆಂದರೆ ದಿನ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಏನೋ ಗೊತ್ತಿಲ್ಲ, ದಿನ ಬೆಳಗಾದರೆ ತಟ್ಟೋ ಶಬ್ದ ಕೇಳಿಸ್ತಾ ಇರತ್ತೆ. ಆ ಶಬ್ದ ಏನು ಅಂತ ನಾನು ಇವಾಗ ತಿಳ್ಕೊಳ್ಳೇಬೇಕು. ದಯವಿಟ್ಟು ಗುಲ್ಬರ್ಗದ ಊಟ ಹೆಂಗಿರುತ್ತೆ ಮತ್ತು ಒಂದೆರಡು ಊಟದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ನೀವದು ಏನೋ ತಟ್ಟದಲ್ಲತ್ತಿರಲ್ಲ, ಅದು ತಟ್ಟದೇನಂದ್ರೆ ರೊಟ್ಟಿ ಅಂತ ಕರಿತೀವಿ ನಮ್ಮ ಕಡೆಗೆ. ಆ್ಯಂಡ್ ರೊಟ್ಟಿ ಒಳಗೆ ಆ್ಯಕ್ಚುಲಿ ನೋಡು ಜೋಳದ ರೊಟ್ಟಿ ಇರ್ತದೆ, ಸಜ್ಜಿ ರೊಟ್ಟಿ ಭೀ ಇರ್ತದೆ, ಇನ್ನೊಂದು ದಪಾಟಿ ಭೀ ಸಿಗ್ತದೆ. ಆ್ಯಂಡ್ ಅದು ಆ್ಯಕ್ಚುಲಿ ಟೇಸ್ಟಿ ಫುಡ್ ಇರ್ತದೆ. ಸ್ಟ್ರೀಟ್ ಫುಡ್ಸ್ಗಳು ನಿಮ್ಮ ಸ್ಟ್ರೀಟ್ ಫುಡ್ ಭೀ ಭಾಳ ಫೇಮಸ್ ಅದಾವ ರೀ. ಸ್ಟ್ರೀಟ್ ಫುಡ್ ಒಳಗೆ ಒಂದು ಸ್ಟ್ರೀಟ್ ಫುಡ್ ಈ ಕಡೆಯಿಂದ ಮಂದಿಗೆ ಗೊತ್ತೇ ಇಲ್ಲ ಅಂದ್ರೆ ರಗಡ ಅಂತ. ಈಗ ಹೆಂಗೆ ಈ ಕಡೆ ಮಸಾಲೆ ಪುರಿ, ಬೇಲ್ ಅದ ಸಿಗ್ತಾವ, ಅದೇ ಥರ ನಮ್ಮ ಕಡೆಗೂ ರಗಡ ಅಂತ ಅದೊಂದು ಸ್ಟ್ರೀಟ್ ಫುಡ್ ಅದ. ಅದು ಭಾಳ ಚಲೋ ಇರ್ತದೆ ರೀ, ಈ ಕಡೆ ಸಿಗಲ್ಲ ಅದು. ಮಾಲ್ಪುರಿ ಅಂತ ಸ್ಪೆಷಲ್ ಸ್ವೀಟ್ ಆಫ್ ಗುಲ್ಬರ್ಗ ರೀ. ಮಾಲ್ಪುರಿ ಅಂದರೆ ಖವಾ, ಗಟ್ಟಿ ಹಾಲು ಆಕಳಿಂದ ತೊಗೋತೀವಿ. ಆ ಗಟ್ಟಿ ಹಾಲಕ್ಕೆ ಅರೌಂಡ್ 1 ಗಂಟೆ 2 ಗಂಟೆ 3 ಗಂಟೆ ಅದಕ್ಕೆ ಚಲೋ ಕಾಯಿಸ್ಬೇಕು ಅಲ್ಲ, ಅದರ್ಲಿಂದ ನಾವಿದು ಮಾಲ್ಪುರಿ ಮಾಡ್ತೀವಿ. ಇಟ್ ವಿಲ್ ಬಿ ಟೇಸ್ಟಿ ಟೇಸ್ಟಿ ಟೇಸ್ಟಿ. ನೀವು ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನಮಗೆ.